ಕಾವಲಿಗ ಕಂಬನಿಗೆ ಕಾವಲಿಗ. ಬನ್ನೇರುಘಟ್ಟ ಕಾಡ್ ಪಕ್ಕನೇ ನಿಮ್ ತೋಟ ಇದೆ. ಮರಿ ಆನೆಗಳ ಸರ ಜಾಸ್ತಿ ಬರೋದು, ಈ ಚಿರತೆನೂ ಬರ್ತದ ನೈಟ್ ಹೊತ್ತು. ಏನೆಲ್ಲ ತೊಂದರೆಗಳು ಕೊಡ್ತಾ ಇದಾವೆ ನಿಮ್ಗೆ? ತೊಂದರೆ ಹಾಕಿದ ಬೆಳೆನೆಲ್ಲ ತೊಂದರೆ ಮಾಡ್ತಾವ. 6 ಗಂಟೆ ಒಳಗಡೆ ಬಾಗಿಲು ಹಾಕಬೇಕು. ಈ ಸಣ್ಣ ಹಸು ಕರುಗಳನ್ನೂ ಬಿಡೋದಿಲ್ಲ. ಇಲ್ಲೂ 2 ಸರಿ ಈ ಮರದ ಮೇಲೆ ಕೂತ್ಕತಿ ಕೋಳಿ ಎತ್ಕೊ ಹೋಗವ. ಯಾವೆಲ್ಲ ಬೆಳೆಗಳನ್ನ ಇವಾಗ ಬೆಳೆದಿದ್ದೀರಾ? ಬಾಳ ಗಿಡ ಹಾಕಿದ್ವಿ, ಅದನ್ನು ಆನೆ ಬಂದು ತಿಂದ್ಬಿಡ್ತಾವ. ಒಂದೊಂದು ಸಾರಿ ಅದನ್ನೆಲ್ಲ ಖರ್ಚು ಮಾಡೋದು ಎಲ್ಲ ವೇಸ್ಟ್ ಆಗುತ್ತಾ, ಎಲ್ಲ ತಿಂದ್ಬಿಡ್ತಾವ ಬಂದು. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಿಮ್ಗೇನು ಸಹಾಯ ಏನು ಮಾಡಿಲ್ವಾ? ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಒಂದಷ್ಟು ಪಟಾಕಿ ಕೊಡ್ತಾರ. ಮಾಡ್ತೀವಿ, ನಮ್ಮ ಕಂಟ್ರೋಲ್ ಮಾಡ್ತೀವಿ ಅಂತಾರೆ ಅಷ್ಟೇ. ಯಾಕೆ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇದೆ? ಗಿಡ ಮರನೆಲ್ಲ ಕಟ್ ಮಾಡ್ತಾರ, ಸೈಟ್ ಮಾಡ್ತಾರ. ಅಲ್ಲಿ ಜಾಗ ಸಾಕಾಗೋದಿಲ್ಲ, ಅವು ಹೊರಗಡೆ ಬರ್ತಾವ. ಅವತ್ತಿದ್ದಿದ್ದು ಬನ್ನೇರುಘಟ್ಟ ಕಾಡಿಗೂ ಇವತ್ತಿರೋ ಬನ್ನೇರುಘಟ್ಟ ಕಾಡಿಗೂ ಏನಾದರೂ ಕಮ್ಮಿ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಕಾಡೆಲ್ಲ ಕಮ್ಮಿ ಆಗಿ ಹೋಗಿದೆ. ಈ ಕಡೆ 1 ಕಿಲೋಮೀಟರ್ ದಾಟಿದ್ರೆ ಪೂರ್ತಿ ಬಂದ್ಬಿಟ್ಟದ ಕಾಡು ಗಂಟ. ಸೈಟ್ ಎಲ್ಲ ಒಳ್ಳೊಳ್ಳೆ ಬಿಲ್ಡಿಂಗ್ ಮಾಡ್ಯಾರ. ಮನುಷ್ಯರೇ ತಪ್ಪು ಮಾಡಿರೋದು. ಇವಾಗ ಪ್ರಾಣಿಗಳ ಮೇಲೆ ದೂರ್ತಾ ಇದ್ದಾರೆ. ಪ್ರಾಣಿಗಳ ಮೇಲೆ ದೂರಕ್ಕಾಗಲ್ಲ ಸರ್, ಅವ್ರ ಜಾಗಕ್ಕೆ ನಾವು ಬಂದಿದ್ದೀವಿ. ಹೌದು, ಅವು ತಿನ್ನಬೇಕು, ಅವು ತಿನ್ಬೇಕದ್ದೇ ನಮಗೆ ಸಿಕ್ಕು ಸಾಕು ಬೆಳೆದವರಲ್ಲಿ. ನಾವೇ ತಿನ್ಕೊಂಡು ಬದುಕಬೇಕು ಅನ್ನೋದಿಲ್ಲ, ಅವರು ಒಟ್ಟನ್ನು ತುಂಬಬೇಕಲ್ಲ. ಅಂದರೆ ನಮ್ಮ ರೈತರು ಇನ್ನು ಆ ಪ್ರಾಣಿಗಳು ತಿನ್ಕತ್ತವಂತ ಮಾಡದೆ ನಿಲ್ಲಿಸಲ್ಲ, ಮಾಡಲೇಬೇಕು ಯಾವುದಾದ್ರು. ಯಜಮಾನ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ರೈತರಿಗೆ. ನಮ್ಮ ಹೆಸರು ನಾಗರಾಜು ಅಂತ. 25 ವರ್ಷ ಆಯಿತು ಸರ್ ಇಲ್ಲಿ ಬಂದು. ಬಣ್ಣಾಟ ಪಕ್ಕ ನಮ್ಮ ಕಾಸರಗುಪ್ಪ ಹಳ್ಳಿ ಇದು. ಬನ್ನೇರುಘಟ್ಟ ಕಾಡು ಪಕ್ಕನೇ ನಿಮ್ಮ ತೋಟ ಇದೆ. ಪ್ರತಿನಿತ್ಯ ಕಾಡು ಪ್ರಾಣಿಗಳಿಂದ ಏನೆಲ್ಲ ತೊಂದರೆಗಳನ್ನ ನೀವು ಅನುಭವಿಸ್ತಾ ಇದ್ದೀರಾ? ಮರಿ ಆನೆಗಳ ಸರ ಜಾಸ್ತಿ ಬರೋದು, ಈ ಚಿರತೆನೂ ಬರ್ತದ ನೈಟ್ ಹೊತ್ತು. ಇನ್ನು ನೈಟ್ ಹೊತ್ತು ಏನಿರುತ್ತೆ ಅಂತ ತೋಟದಲ್ಲಿ ಓಡಾಡೋಕ್ಕಾಗಲ್ಲ. ಏನಿದ್ರು 6 ಗಂಟೆ ಒಳಗಡೆ ಮನೆಗೆ ಹೋಗಬೇಕು. ಏನೆಲ್ಲ ತೊಂದರೆಗಳು ಕೊಡ್ತಾ ಇದ್ದಾವೆ ನಿಮಗೆ? ತೊಂದರೆ ಹಾಕಿದ ಬೆಳೆನೆಲ್ಲ ತೊಂದರೆ ಮಾಡ್ತಾವ. ಈ 6 ಗಂಟೆ ಆದಮೇಲೆ ಈ ನಾಯಿ ಈಚೆ ಕಡೆ ಬಿಡೋಕ್ಕಾಗಲ್ಲ, ಚಿರತೆ ಎತ್ಕೊಬಿಡ್ತಾವ. 6 ಗಂಟೆ ಒಳಗಡೆ ಬಾಗಿಲು ಹಾಕಬೇಕು. ಈ ಸಣ್ಣ ಹಸು ಕರುಗಳನ್ನೂ ಬಿಡೋದಿಲ್ಲ, ಅದನ್ನು ಬೀಗ ಹಾಕಬೇಕು. ನೋಡಿ, ಎಲ್ಲ ಸುತ್ತಮುತ್ತ ಕಾಡಲ್ಲ, ಅದನ್ನು ಬೀಗ ಹಾಕೊಂಡು 6 ಗಂಟೆ 6:30ಗೆಲ್ಲ ಬೀಗ ಹಾಕಿಬಿಡಬೇಕು. ಯಾವೆಲ್ಲ ಬೆಳೆಗಳನ್ನ ಇವಾಗ ಬೆಳೆದಿದ್ದೀರಾ? ಇವಾಗ ಜೋಳ, ಬದನೆ, ಸ್ವಲ್ಪ ಟೊಮೆಟೊ ಹಾಕಿದ್ದೀವಿ. ಇಷ್ಟೇ ಸರ್. ಈ ಬಾಳೆ ಗಿಡ ಹಾಕಿದ್ದೀವಿ, ಅದನ್ನು ಆನೆ ಬಂದು ತಿಂದ್ಬಿಡ್ತಾವೆ ಒಂದೊಂದು ಸಾರಿ. ಮುಂಚೆ ಯಾವೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ರಿ? ಮುಂಚೆ ರೇಷ್ಮೆ ಜಾಸ್ತಿ ಟೊಮೆಟೊ ಹಾಕ್ತಿದ್ದು. ಈ ರಾಗಿ ಬೆಳೆ ಬೆಳೀತಿದ್ದು, ರಾಗಿನೆಲ್ಲ ತಿಂದ್ಬಿಡ್ತಾವೆ ಬೆಳೆ ಟೈಮ್ಗೆ. ರಾಗಿ ಹಾಕೋದು ಬಿಟ್ಬಿಟ್ಟಿವಿ ಇವಾಗ. ಅದನ್ನೆಲ್ಲ ಖರ್ಚು ಮಾಡೋದು ಎಲ್ಲ ವೇಸ್ಟ್ ಆಗುತ್ತಾ, ಎಲ್ಲ ತಿಂದ್ಬಿಡ್ತಾವೆ ಬಂದು. ಇವಾಗ ಜೋಳ, ಬದನೆ ಇವನ್ನೆಲ್ಲ ಹಾಕಿದಿರಲ್ಲ, ಇವು ಕಾಡು ಪ್ರಾಣಿಗಳು ಏನು ನಾಶ ಮಾಡಲ್ವಾ? ಆನೆಗಳೆಲ್ಲ ಬಂದು ಇದನ್ನೇನು ನಾಶ ಮಾಡಲ್ಲ ಸರ್. ಬಂದ್ರೆ ತುಳ್ಕ ಹೋಗ್ಬಿಡ್ತಾವ. ತೆನೆ ಮಾತ್ರ ಬಂದರೆ ತಿಂದ್ಬಿಡ್ತಾವ. ಅಂದರೆ ಎಲ್ಲನೂ ಒಂದ್ಸಲ ತಿರುಗಾಡಿದ್ರೆ ಇದರಲ್ಲಿ ಅರ್ಧ ಬೆಳೆನೂ ಇರೋದಿಲ್ಲ, ಎಲ್ಲ ತುಳ್ಕ ಹೋಗ್ಬಿಡ್ತಾವ. ಏನು ಮಾಡೋಕ್ಕಾಗೋದಿಲ್ಲ. ಇದರಿಂದ ನಿಮಗೆ ನಷ್ಟ ಆಗ್ತಾ ಇದೆ ತಾನೇ? ಅತಿ ಹೆಚ್ಚು ನಷ್ಟ ಆಗ್ತಾ ಇದೆ. ಅದು ಫಾರೆಸ್ಟ್ ಅವ್ರು ಕೇಳಿದ್ರೆ ಅದೆಲ್ಲ ದಾಖಲಾತಿ ಕೊಡಬೇಕು, ಪೇಪರ್ ಕೊಡಬೇಕು. ಅಲ್ಲಿ ಹೋಗಿ ತಿರುಗಿ 6 ತಿಂಗಳು ಯಾಕೆ ಸರ್, 3 ವರ್ಷ ಆದರೂ ಬರಲ್ಲ. ಯಾರ ತಿರ್ಗವ್ರು ಅಂದ್ಬಿಟ್ಟು ಹೋಗೋದಿಲ್ಲ ನಮ್ಮವ್ರ ಹತ್ರಕ್ಕೆ. ಯಜಮಾನ್ರೆ, ಯಾಕೆ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇರೋದು ಇತ್ತೀಚೆಗೆ ನಿಮ್ಮ ಪ್ರಕಾರ? ನಾಡಿಗೆ ಬರ್ತಾವ ಅಂದ್ರೆ ಸರ್, ಇರೋ ಗಿಡ ಮರನೆಲ್ಲ ಕಟ್ ಮಾಡ್ತಾರ, ಸೈಟ್ ಮಾಡ್ತಾರ. ಅಲ್ಲಿ ಜಾಗ ಸಾಕಾಗೋದಿಲ್ಲ, ಅವು ಹೊರಗಡೆ ಬರ್ತಾವ. ಸುತ್ತಮುತ್ತ ಜಂಗ್ಲೆಲ್ಲ ಈಗ ಎಲ್ಲ ಸೈಟ್ಗಳು ಮಾಡತ್ತಾರ. ಸೈಟ್ಗಳು ಮಾಡೋದ್ರಿಂದ ನಾಡು ಕಮ್ಮಿ ಆಯ್ತದ. ಗಿಡ ಮರ ಎಲ್ಲ ಕಟ್ ಮಾಡ್ತಾರೆ, ಅವು ಹೊರಗಡೆ ಬರ್ತಾವ. ಅಲ್ಲೆಲ್ಲ ಮೇವು ಸಾಲಲ್ಲ, ಅದರಿಂದ ಹೊರಗಡೆ ಬರ್ತಾವ ಸರ್ ಅವು. ಇದರಿಂದ ಯಾರಿಗೆ ತೊಂದರೆ ಆಗ್ತದೋ ಇಲ್ವೋ ನನಗಂತೂ ಗೊತ್ತಿಲ್ಲ. ರೈತರಿಗಂತೂ ತೊಂದರೆ ಆಗ್ತಾನೆ. ರೈತರಿಗೆ ತೊಂದರೆನೇ ಸರ್. ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ನಾಶ ಮಾಡುತ್ತೆ ಕಾಡು ಪ್ರಾಣಿಗಳು ಬಂದು. ಇಲ್ಲ ಅಂದ್ರೆ ರೈತರ ಮೇಲೆ ದಾಳಿ ಮಾಡ್ಬಿಟ್ಟು ರೈತರು ಪ್ರತಿನಿತ್ಯ ಸಾಯ್ತಾನೆ ಇದ್ದಾರೆ ಈ ಕಾಡು ಪ್ರಾಣಿಗಳು ದಾಳಿ ಆಗ್ತಾ ಇರೋದ್ರಿಂದ. ಒಂದು 6 ತಿಂಗಳಲ್ಲಿ ಒಬ್ಬರು ಸತ್ತೋದ್ರು ಸರ್ ಇಲ್ಲೇ. ಓಕೆ. ಎಷ್ಟೊತ್ತ ಒಂದು 7:30-8 ಗಂಟೆಯಲ್ಲಿ ನಾವಿಲ್ಲಿ ಇಷ್ಟೆಲ್ಲ ಬೆಳೆ ಮಾಡಿದ್ದೀವಿ. 6:30-7 ಗಂಟೆ ಮೇಲೆ ಇರೋಕ್ಕಾಗಲ್ಲ ಇಲ್ಲಿ. ಎಷ್ಟೊತ್ತಲ್ಲಿ ಬರ್ತಾವ ಏನೋ ಅನ್ನೋದು ಗೊತ್ತಾಗೋದಿಲ್ಲ. ಎಲ್ಲ ರೈತರಿಗೆ ತೊಂದರೆ ಪೂರ್ತಿ. ಎಲ್ಲ ರೈತರು ಗೌರ್ಮೆಂಟ್ ಕೆಲಸದ ತರ, ಗೌರ್ಮೆಂಟ್ ಜಾಬ್ ತರ ಇಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ. ಕೃಷಿಲಿ ಯಾವಾಗ ಕರೆಂಟ್ ಕೊಡ್ತಾರೆ ಸರ್ಕಾರದಲ್ಲೂ ನಮಗೆ ಗೊತ್ತಾಗಲ್ಲ. ಸೊ ಇವಾಗ ಮಧ್ಯರಾತ್ರಿ 12 ಗಂಟೆಲೂ ಕರೆಂಟ್ ಕೊಡ್ತಾರೆ. ಆ ಟೈಮಿಗೆ ಬಂದು ನೀರು ಕಟ್ಟಾಕ್ ಬರಬೇಕು. ಭಯ, ನೀರು ಕಟ್ಟಾಕ್ ಬರಕಯ್ಯ. ಪ್ರಾಣಿಗಳು ಚಿರತೆ ಓಡಾಡ್ತಾವ ಜಾಸ್ತಿ. ಹೌದು, ಕರಡಿನೂ ಬರ್ತಾವ ಮಧ್ಯೆ. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಿಮ್ಗೇನು ಸಹಾಯ ಏನು ಮಾಡಿಲ್ವಾ? ಅವ್ರೇನು ಸಹಾಯ ಮಾಡಿಲ್ಲ ಸರ್. ಹೇಳಿದ್ರೆ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಒಂದಷ್ಟು ಪಟಾಕಿ ಕೊಡ್ತಾರ. ಮಾಡ್ತೀವಿ, ನಮ್ಮ ಕಂಟ್ರೋಲ್ ಮಾಡ್ತೀವಿ ಅಂತಾರೆ ಅಷ್ಟೇ. ಯಾವಾಗಲೂ ಒಂದ್ಸಲ ಬರ್ತಾರ, ರೋಡ್ ಸೈಡಲ್ಲಿ ಹೊಂಟೋಗ್ಬಿಡ್ತಾರ. ಅವರೆಲ್ಲ ಇಂಥ ತೋಟ ತಮ್ಮ ಕಾದಾರ ಕಾಯೋದಿಲ್ಲ ಅಷ್ಟೇ ಸರ್. ಅಲ್ಲಿ ನೀವು ಬಂದು ಇಲ್ಲಿಗೆ 25 ವರ್ಷ ಆಯ್ತು. ನೀವು ಮೂಲತಃ ನಂಜನಗೂಡು ಅವರು. ಇಲ್ಲಿ ಬಂದು 25 ವರ್ಷ ಆಯ್ತು. ನೀವು 25 ವರ್ಷದ ಹಿಂದೆ ಬಂದ್ರಲ್ಲ,
ಇಲ್ಲಿ ಬನ್ನೇರುಘಟ್ಟಕ್ಕೆ. ಅವಾಗ ಹೆಂಗಿತ್ತು ಬನ್ನೇರುಘಟ್ಟ ಕಾಡು, ಇವಾಗ ಹೆಂಗಿದೆ? ಅವಾಗೆಲ್ಲ ಸರ್ ಎಲ್ಲ ಕಾಡೆಲ್ಲ ಪೂರ್ತಿ ಸುತ್ತಮುತ್ತ ಒಂದು 20 ಕಿಲೋಮೀಟ್ರ್ ದೂರ ಎಲ್ಲ ರಾಗಿ ಬೆಳೆ ಬೆಳೀತಿದ್ರು. ಓಕೆ. ಎಲ್ಲ ಕಾಯ್ಕೊತಿದ್ರು, ಆನೆಗಳು ಗುಂಪು ಕಟ್ಕೊಂಡು ಓಡಿಸ್ಕೊತಿದ್ರು. ಇವಾಗ ಎಲ್ಲ ಸೈಟ್ ಮಾಡಿಬಿಟ್ರು ಸರ್. ಇವಾಗ ಏನು ಎಲ್ಲ ಸೈಟ್ ಮಾಡಿಬಿಟ್ರು, ಅವ್ರು ದುಡ್ಡುಗಳು ಮಾಡ್ಕೊಂಡ್ರು. ಎಲ್ಲ ಅಪರೂಪ ಈ ಥರವಾಗಿ ರೈತರು ಇರೋದು. ಬಟ್ ಅವಾಗ್ಲೂ ಇವಾಗ್ಲೂ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಅವಾಗಲೂ ಇವಾಗಲೂ ತುಂಬ ಡಿಫ್ರೆನ್ಸ್ ಇದೆ. ಅವಾಗೆಲ್ಲ ಎಲ್ಲ ಬರೀ ಸುತ್ತಮುತ್ತ ನೋಡಿದ್ರೆ ಕಾಡೇ ಇತ್ತು ಸರ್. ಇವಾಗ ಎಲ್ಲ ಸೈಟ್ಗೆ ಮಾಡಿಬಿಟ್ಟು ಈ ಫಾರೆಸ್ಟ್ 10 ಗಂಟೆ ಮನೆಗಳು ಮಾಡಿದ್ರು. ಇನ್ನು ಅವಕ್ಕೆ ತೊಂದರೆ ಆಗುತ್ತಾ, ಕಾಡಲ್ಲಿ ಜಾಗ ಇಲ್ಲ. ಎಲ್ಲ ರೈತರ ಫಸಲ್ ಮೇಲೆ ಮನುಷ್ಯರೇ ತಪ್ಪು ಮಾಡಿರೋದು. ಇವಾಗ ಪ್ರಾಣಿಗಳ ಮೇಲೆ ದೂರ್ತಾ ಇದ್ದಾರೆ. ಪ್ರಾಣಿಗಳ ಮೇಲೆ ದೂರಕ್ಕಾಗಲ್ಲ ಸರ್. ಅವ್ರ ಜಾಗಕ್ಕೆ ನಾವು ಬಂದಿದ್ದೀವಿ. ಹೌದು, ನಮ್ಮ ಜಾಗಕ್ಕೆ ಅವ್ರು ಬಂದಿಲ್ಲ. ಈಗ ನೋಡಿ ಇಲ್ಲಿ 2 ಕಿಲೋಮೀಟ್ರ್ ಇರೋದು. ನೋಡಿ ಇಲ್ಲೆಲ್ಲ ಈ ಥರ ಮನೆಗಳು ಕಟ್ಕೊಂಡ್ರೆ ಸುತ್ತಮುತ್ತ ಬಂದು ಅವೆಲ್ಲೋದು ನಾಡಿಗೆ ನುಗ್ಗಬೇಕು ಅವು. ಅದೇನೋ ಅವ್ರ ಪ್ರಾಬ್ಲಮ್ ಅಲ್ಲ, ಅದು ನಮ್ಮ ಜನಗಳ ಪ್ರಾಬ್ಲಮ್. ಇದು ಜನಗಳೇ ಪ್ರಾಣಿಗಳ ಹತ್ರ ಹೋಗಿ ಜನಗಳೇ ಪ್ರಾಣಿಗಳ ಹತ್ರ ಹೋಗಿರೋದು. ಇಲ್ಲ ಅಂತಂದ್ರೆ ಅವು ಬರೋದಿಲ್ಲ ಸರ್ ಈಚೆಗೆ. ಒಂದು ನಾವು ನೋಡಿದ ಮಟ್ಟಿಗೆ ಒಂದು 20 ಕಿಲೋಮೀಟ್ರ್ ದೂರ ಆಯಿತು. ಇಲ್ಲೆಲ್ಲ ಏನು ಮಾಡ್ತಾ ಏನಿಲ್ಲ. ಈ ಕಡೆ 1 ಕಿಲೋಮೀಟ್ರ್ ದಾಟಿದ್ರೆ ಪೂರ್ತಿ ಬಂದ್ಬಿಟ್ಟದ ಕಾಡುಗಂಟ. ಸೈಟೆಲ್ಲ ಒಳ್ಳೊಳ್ಳೆ ಬಿಲ್ಡಿಂಗ್ ಮಾಡ್ಯಾರ. ಮತ್ತು ಊರೊಳಗಡೆ ಬರದೆ ಏನು ಮಾಡಿ ಸರ್, ಬರಲೇಬೇಕು ಅವ್ರ ಜಾಗಕ್ಕೆ. ಎಲ್ಲಿ ಯಾವ ತಾವು ಒಂದು ಮರ ಇತ್ತು, ಅದು ಮೊದಲು ಬತ್ತಿದ್ವು. ಒಂದು ಹಲಸಿನ ಮರನೇ ಅಲ್ಲಿ, ಒಂದು ಹಣ್ಣಿನ ಮರ ಅಲ್ಲಿ, ಇಂಥ ಜಾಗದಲ್ಲಿ ಅದ ತುಡಿಕೆ ಹೋಗ್ತಾವೆ. ಅವಕ್ಕೆ ಗೊತ್ತು ಅವಕ್ಕೆ. ಆ ಮಣ ಇದ್ರೂ ಬರ್ತಾವ, ಏನು ಭಯ ನೈಟ್ ಹೊತ್ತು. ಕಾಡಲ್ಲಿ ಜಾಸ್ತಿ ಇಲ್ಲ. ನಿಮ್ಮ ಮೇಲೆ ಯಾವ್ದಾದ್ರು ಪ್ರಾಣಿಗಳು ಅಟ್ಯಾಕ್ ಆಗಿರೋದು ಇದೆಯಾ ಇಲ್ಲಿವರೆಗೂ? ನೀವು ಯಾವೆಲ್ಲ ಪ್ರಾಣಿಗಳನ್ನ ನೋಡಿದ್ದೀರಾ? ನಮ್ಮ ಚಿರತೆ ನೋಡಿದ್ದೀನಿ ಸರ್, ಕಣ್ಣಾರೆ. ಅಷ್ಟು ಇಷ್ಟು ಹಸು ಹೊಡ್ಸಕ್ಕೆ ಹೋಗಿ ಏನೂ ಮಾಡಿಲ್ಲ. ಆನೆ ಬಿಡಿ, ಆನೆ ಹತ್ತಿರದಲ್ಲೇ ನೋಡಿ ಅಷ್ಟು ಇಷ್ಟರಲ್ಲಿಯ. ಅವಾಗೆಲ್ಲ ಪಟಾಕಿ ಕೊಡ್ತಿದ್ರು, ಓಡಿಸಿದ್ದೀವಿ. ದಾಳಿ ಅಂತೂ ಯಾವಾಗಲೂ ಮಾಡಿಲ್ಲ. ಅವ್ರ ಹತ್ರಕ್ಕೆ ಹೋದ್ರೆ ಸಡನ್ ಅಂತ ಒಂದ್ಸಲ ನೋಡಿ ಇಷ್ಟೇ ಒಂದು 20 ಅಡಿ ನೀರು ಕತ್ಲನ ಕಾಣಲಿಲ್ಲ. ಈಚೆಗಳ ಬಂದು ಗಿಡ ಮುರಿತು ಅಂತ ನೋಡಲಿಲ್ಲ. ಒಂದ್ಸಲ ಕೂಗದೇ ಇರಲಿಲ್ಲ, ಅದೇನು ಮಾಡ್ತಾವೆ ಅದ್ರ ಭಯಂಕರ ನಮ್ಮ ಹತ್ರಕ್ಕೆ ಓಡಿ ಬಂದ್ಬಿಡ್ತು. ಮನೆ ಒಳಗಡೆ ಹೋಗ್ಬಿಟ್ಟು ಮನೆ ಒಳಗಡೆ ನಿಂತ್ಕತ್ಲೆ ಒಂದು 5 ನಿಮಿಷ ಇದ್ದು ಅವ್ರು ಪಾಡ್ಗೋದು ಹೋಗ್ತು. ಅದಕ್ಕೆ ಏನಾರು ನಾವು ಮಾಡ್ತೀವಿ, ಹತ್ರಕ್ಕೆ ಹೋಗಿ ಪಟಾಕಿ ಎಸಿತೀವಿ ಅಂದರೆ ಗಾಬರಿ ಆಗೋಯ್ತಾವೆ. ಆವಾಗ ಮನುಷ್ಯನ ಮೇಲೆ ಬೀಳೋದು. ಅದು ಬತ್ತಾ ಸೈಲೆಂಟಾಗಿ ನಮ್ಮ ಇದ್ಬಿಟ್ರೆ ಕೂಗ್ಬಿಟ್ಟು ಅವ್ರು ಪಾಡ್ಗೋದು ಹೋಗುತ್ತೆ ಸರ್, ಅಷ್ಟೇ. ಈ ಚಿರತೆಗಳು ಜಾಸ್ತಿ ಅಟ್ಯಾಕ್ ಆಗ್ತಾ ಇದೆ. ಜಾಸ್ತಿ ಚಿರತೆಗಳು ಎಲ್ಲಿ ಬೇಕು ಅಲ್ಲಿ ಸಿಗ್ತಾ ಇದಾವೆ. ನಾಯಿಗಳು ತಿನ್ನೋದು, ಕುರಿ ಮರಿ ತಿನ್ನೋದು, ಕೋಳಿ ಮರಿ ತಿನ್ನೋದು, ಹಸು ಕರುಗಳು ತಿನ್ನೋದು, ಅದನ್ನೆಲ್ಲ ತಿಂತಾವ ಸರ್. ಮನುಷ್ಯನೇನು ಮಾಡಿಲ್ಲ ಇಲ್ಲಿವರೆಗೂ. ಅದಕ್ಕೆ ಹತ್ರಕ್ಕೆ ಸಡನ್ ಅಂತ ಹೊಂಟೋದ್ರೆ ಮನುಷ್ಯನ ಮೇಲೆ ಬೀಳೋದು. ನಿಮ್ಮ ಅಷ್ಟು ದೂರದಲ್ಲಿ ಇರಲಿ, ನಾವೇನಾದ್ರು ಕೂಗಿದ್ರೆ ಹೋಗ್ಬಿಡ್ತಾವ. ಜಾಸ್ತಿ ಅವು ತಿನ್ನೋದು ಈಚೆಗಡೆ ಇರ್ತಾವಲ್ಲ ನಾಯಿ ಕೋಳಿ. ನಮ್ಮ ಇಲ್ಲೂ 2 ಸರಿ ಈ ಮರದ ಮೇಲೆ ಕೂತ್ಕೊತಿ ಕೋಳಿ ಎತ್ಕೊ ಹೋಗವ ನೈಟ್ ಹೊತ್ತು. ಅದೇನು ನಮ್ಮ ಕಾಯಕ್ಕಾಗಲ್ಲ, ಬೆಳಗ್ಗೆ ಕಾಯ್ಕೊಳಕ್ಕಾಗಲ್ಲ. ನಿಮ್ಮ ಪ್ರಕಾರ ಅವತ್ತಿದ್ದಿದ್ದು ಬನ್ನೇರುಘಟ್ಟ ಕಾಡಿಗೂ ಇವತ್ತಿರೋ ಬನ್ನೇರುಘಟ್ಟ ಕಾಡಿಗೂ ಏನಾದರೂ ಕಮ್ಮಿ ಆಗಿದೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಕಾಡೆಲ್ಲ ಕಮ್ಮಿ ಆಗಿ ಹೋಗಿದೆ ಸರ್. ಕಮ್ಮಿ ಊರು ಜಾಸ್ತಿ ಬೆಳೆದದ, ಕಾಡು ಕಮ್ಮಿ ಆಗಿದೆ ಈಗ. ಇದಕ್ಕೆ ಕಾರಣ ಎಲ್ಲ ನಮ್ಮ ಜನಗಳೇ. ಅದು ಜನಗಳು ಅಂದ್ರೆ ನಮ್ಮ ರೈತರು ಮಾಡೋದಲ್ಲ. ಅದು ದೊಡ್ಡವ್ರು ಸೈಟ್ ಮಾಡಾಕ್ತಾರ, ರಾಜಕಾರಣಿಗಳು ದುಡ್ಡು ಮಾಡಾಕ ಸೈಟ್ ಮಾಡಾಕ್ತಾರ. ಇನ್ನೇನು ನಮ್ಮಂಥ ರೈತರು ದುಡ್ಡು ಮಾಡೋಕ್ಕಾಗಲ್ಲ. ಇರೋ ಜಮೀನು ಉಳಿಸ್ಕೊಂಡು ಸಾಕು ಅಂತ ನಾವಿದ್ದೀವಿ. ನೋಡಿ ಈಗ ಇದೇ ಬೇರೆಯವ್ರದ್ದು ಬೆಳಕಾಯಿಂದ ಇದ್ದೀವಿ. ಎಲ್ಲ ಮಠ ಮಾಡ್ಬಿಟ್ಟು ನಮ್ಮ ಸೈಟ್ ಮಾಡ್ತೀವಿ ಹೋಗ ಅಂದ್ರೆ ನಮ್ಗೆ ಹೋಗಲೇಬೇಕು. ನೋಡಿ ಹಿಂಗಾಗಿದೆ ಸರ್. ಎಲ್ಲ ದುಡ್ಡು ಮಾಡೋದಕ್ಕೆ ಮಾಡೋದು. ಎಲ್ಲ ಆಸೆ ದುರಾಸೆ, ಎಲ್ಲ ಆಸೆ ದುರಾಸನೀಯ. ಇವಾಗ ಒಂದು 10 ಸೈಟ್ ಮಾಡಿದ್ರ ಇನ್ನೂ ನಮ್ಮ ಜಾಗ ಇದೆ ಅಂತ ಅಂದರೆ ಇನ್ನೊಂದು 20 ಸೈಟ್ 50 ಸೈಟ ಮಾಡ್ತಾರೆ. ಈಗ ನೋಡಿ ಇನ್ನು ಫಾರೆಸ್ಟ್ ಕಾಡು ಇದು, ಇನ್ನು 2 ವರ್ಷನೂ ಇರಲ್ಲ. ಇದು ಎಲ್ಲ ಸೈಟ್ ಮಾಡಾಕ್ತಾರೆ. ಹೌದು, ಪ್ರಾಣಿ ಬರೋ ಜಾಗ ಇದು. ಆವಾಗ ಅದು ಸೈಟ್ ಮಾಡಿಲ್ಲ, ಮನೆ ಕಟ್ಟಲಿ, ಅವ್ರ ಜಾಗಕ್ಕೆ ಬಂದೇ ಬರ್ತಾವ ಅವು. ಇಲ್ಲ ಏನು ಹಣ್ಣಿನ ಗಿಡ ಇದ್ದು ಅದು ತಿಂದು ರೂಢಿಯಾಗಿರೋ 5 ವರ್ಷ 10 ವರ್ಷ ಮನುಷ್ಯನಿಗಿಂತ ಬುದ್ಧಿ ಜಾಸ್ತಿ ಅವಕ್ಕೆ ತಿನ್ನಕ್ಕೆ ಬರ್ತಾವ. ಈಗ ಬಂದ್ಬಿಡ್ತು ನಮ್ಮ ಊರೊಳಕ ಅಂತ ಅಂದ್ರೆ ಅದು ತಪ್ಪು, ನಮ್ಮದು ಮನುಷ್ಯರು ಮಾಡಿರೋ ತಪ್ಪು ಅದು. ಮುಂಚೆ ಯಾವೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ದೀರಾ? ಇವಾಗ ಈ ಕಾಡು ಪ್ರಾಣಿಗಳು ಅಟ್ಯಾಕ್ ಆಗ್ತಾ ಇದಾವೆ ನಿಮ್ಮ ಬೆಳೆಗಳ ಮೇಲೆ ಅಂದಾಗ ಯಾವೆಲ್ಲ ಬೆಳೆಗಳನ್ನ ಬೆಳ್ಕೊತಾ ಇದ್ದೀರಾ? ಇವಾಗ ಅದೇ ಸರ್, ಜೋಳ ಹಾಕ್ತೀವಿ, ಬದನೆ ಗಿಡ, ಇನ್ನೆಲ್ಲನೂ ತಿಂತಾವ. ಈ ಮೆಣಸಿನ ಗಿಡ ಹಾಕಿದ್ದು ಹೊಟ್ಟೋಯ್ತು. ಮೆಣಸಿನ ಗಿಡ ಏನು ತಿನ್ನೋದಿಲ್ಲ. ಸಿಮೋಲು ತಿಂತಾವ, ಆನೆ ಬಂದು ತಿಂತಾವ ಅಂತ ನಮ್ಮ ಬೆಳೆ ನಿಲ್ಸೋಕ್ಕಾಗಲ್ಲ. ಅವಕ್ಕೆ ಎಷ್ಟು ಋಣ ಇದೆ ಅಷ್ಟು ಅವ್ರು ತಿಂತಾವ. ನಮ್ಗೆ ಎಷ್ಟು ಋಣ ಇದೆ ಅಷ್ಟು ನಮಗೆ ಸಿಕ್ಕುತ್ತಾ. ಹೌದು, ನಾವು ಮಾಡಲೇಬೇಕು. ನಾವು ಈಗ ಆನೆ ಬರ್ತಾವ ಅಂದ್ಬಿಟ್ಟು ನಾವು ಯಾವ ನೋಡಿ ಟೊಮೆಟೊ ಹಾಕಿದ್ದೀನಿ, ಯಾವಾಗಲೂ ಒಂದು ಸ್ವಲ್ಪ ಬರ್ತದ, ಇಲ್ಲ ಬರೋದೇ ಇಲ್ಲ. ಆದ್ರೆ ಬಂದರೆ ಅದು ಋಣ ಇದು ತಿಂದ್ಕೊ ಹೋಗುತ್ತಾ. ಆದರೆ ರೈತರಿಗೆ ನಷ್ಟ ಆಗುತ್ತೆ. ಇನ್ನು ರೈತರು ನಷ್ಟ ಆಗುತ್ತಾ ಸರ್ ಅಂತ ಅಂದ್ರೆ ಅದ್ರ ಒಟ್ಟನೇ ಅಷ್ಟ ಅದ. ನಮ್ಮ ಒಟ್ಟ ಇರೋ ಚಿಕ್ಕ ಹೊಟ್ಟ ಇಷ್ಟು ಬಾಧೆ ಪಡ್ತೀವಿ. ಅದಕ್ಕೆ ಒಟ್ಟ ತುಂಬಬೇಕು ತಾನೆ. ಹೌದು, ಅದಕ್ಕೆ ಅವುಗಳು ಬದುಕಬೇಕು, ನಾವು ಬದುಕಬೇಕು. ಅವಕ್ಕೇನು ಗೊತ್ತು, ಇದು ರೈತರದು, ಅವ್ರಿಗೆ ಹಾಳಾಯ್ತು, ಅವಕ್ಕೆ ಹೊಟ್ಟೆ ತುಂಬೋದು ಬೇಕು. ಪ್ರಾಣಿಗಳು ಬಂದು ತಿಂದ್ಬಿಡ್ತಾವ ಅಂತ ನಮ್ಮ ಅವ್ರ ಮೇಲೆ ಇದು ಮಾಡೋಕ್ಕಾಗಲ್ಲ. ಆ ಪ್ರಾಣಿಗಳ ಪಾಲು ನಾವೇನಾದ್ರೂ ಕಿತ್ಕೊಂಡ್ಮೇಲೆ ಅಲ್ಲೇ ಬಿಟ್ಟಿದ್ರೆ ಅವು ನಮ್ಮ ಪಾಲನ್ನ ಕಿತ್ಕೊಳಕ್ಕೆ ಬರ್ತಾ ಇರಲಿಲ್ಲ. ಅದಾಯ್ತು ಸರ್. ಅವು ಋಣ ಎಷ್ಟಿದೆ
ಅಷ್ಟು ತಿಂದದು ಉಳಿದ ನಮಗೆ ಸಿಕ್ಕುತ್ತೆ ಒಂದೊಂದು ಸಲ ದಂಡ್ಕೊ ಬರೋದಿಲ್ಲ ಸರ್. ಆನೆ ತಿಂದದ ಯಾವ್ದು ಅಂತಂದ್ರೆ ಆನೆ ಎಲ್ಲನೂ ತಿಂತದ. ಒಂದು ಎರಡು ತಿನ್ನೋದಿಲ್ಲ. ಇದು ಜೋಳ ಅಂದ್ರೆ ಜೋಳನೂ ತಿಂತದ. ಬದನೆ ಗಿಡ ಬದನೆ ಗಿಡ, ಬೆಂಡೆಕಾಯಿ, ಮೆಣಸಿಕಾಯಿ ಇವು ತಿನ್ನೋದಿಲ್ಲ. ಬರೀ ಅದನ್ನೇ ಬೆಳೆಯೋಕ್ಕಾಗಲ್ಲ ನಮ್ಗೆ. ಹೌದು, ಎಲ್ಲನೂ ಸ್ವಲ್ಪ ಬೆಳಿಬೇಕು. ಅವ್ರು ಇದ್ರೆ ಅವು ಎಷ್ಟು ಬೇಕು ತಿನ್ಕೋಯ್ತಾವ ಅಷ್ಟು ತಿನ್ಕೋಯ್ತಾವ. ಅದರಲ್ಲೇನು ನಾವು ಆನೆ ಬಂದ್ಬಿಡ್ತಾ ಇದು ಹಾಕ್ಬಾರ್ದು ಅಂತ ನಾವು ನಿಲ್ಸೋಕ್ಕಾಗಲ್ಲ. ಅವಕ್ಕೂ ಬೇಕಲ್ಲ. ಇಲ್ಲ ಬತ್ತವ ಯಾವಾಗಲೂ ಒಂದು ಸಲ ತಿಂತಾವ, ಇಲ್ಲ ಅಂದ್ರೆ ಬರೋದೇ ಇಲ್ಲ ಸರ್. ಒಂದು 6 ತಿಂಗಳು 3 ತಿಂಗಳು ಅವು ತಿನ್ನಬೇಕು. ಅವು ತಿನ್ಬೇಕದ್ದೇ ನಮಗೆ ಸಿಕ್ಕು ಸಾಕು ಬೆಳೆದವರಲ್ಲಿ. ನಾವೇ ತಿನ್ಕೊಂಡು ಬದುಕಬೇಕು ಅನ್ನೋದಿಲ್ಲ. ಅವರು ಒಟ್ಟನ್ನು ತುಂಬಬೇಕಲ್ಲ. ಹೌದು, ಅವ್ರಿರೋ ಜಾಗಕ್ಕೆ ನಾವು ಬಂದಿದ್ದೀವಿ. ಅವು ತಿನ್ನಬೇಕು. ತಿಂದ್ಬಿಟ್ಟು ಆನೆ ಬರ್ತದ ತಿಂದ್ಬಿಡ. ಈಗ ನೋಡಿ ಜೋಳ ಹಾಕಿದ್ದೀನ, ಇನ್ನೊಂದು ತಿಂಗಳಲ್ಲಿ ತೆನೆ ಬರ್ತದ. ತೆನೆ ಬಂದ್ಬಿಡ್ತಾ ಆನೆ ತಿಂದ್ಕತ್ತ ಅಂತಂದ್ರೆ ನಮಗೂ ಇಲ್ಲ. ಹೌದು, ಅದಿದ್ದಷ್ಟು ನಮಗೆ ರೈತರಿಗೆ ಇದಾಗುತ್ತಾ. ಅವರೇ ಎಷ್ಟೋ ಒಂದು ದಿನ ಬಂದ ತಿನ್ಕೋಲಿ. ಅವ್ರು ಇದ್ರಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತಾ. ಅಂದರೆ ನಮ್ಮ ರೈತರು ಆ ಪ್ರಾಣಿಗಳು ತಿನ್ಕತ್ತಾವಂತ ಮಾಡದೆ ನಿಲ್ಲಿಸಲ್ಲ. ಮಾಡಲೇಬೇಕು ಯಾವುದಾದ್ರು. ಈ ಭತ್ತ ಹಾಕ್ತಿದ್ವು ಮೊದಲು. ಭತ್ತ ಬಂದರೆ ಯಾವಾಗಲೂ ಒಂದು ಸ್ವಲ್ಪ ತಿಂದ್ಕೊಯ್ತಿದ್ವು. ತಿನ್ನೋದು ಸ್ವಲ್ಪ ಇದೆ ಸರ್. ಅದೇನಂದ್ರೆ ಹಾಳು ಮಾಡೋದು ಜಾಸ್ತಿ ಅಷ್ಟೇ. ಅವ್ರು ತುಳಿದು ಬಿಡ್ತಾವಲ್ಲ, ಅವಾಗ ಹಾಳು ಮಾಡೋದು ಜಾಸ್ತಿ. ಯಜಮಾನ್ರೆ, ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ನಿಮ್ಮ ತೋಟದಿಂದ 2 ಕಿಲೋಮೀಟರ್ ದೂರದಲ್ಲಿ ಮಾತ್ರ ಬನ್ನೇರುಘಟ್ಟ ಕಾಡಿರೋದು. 2 ಕಿಲೋಮೀಟರ್ ಕಮ್ಮಿನೇ ಸರ್. ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ನೀವು ಆರಾಮಾಗಿ ಸೇಫ್ ಆಗಿರಿ. ಇನ್ನಷ್ಟು ಜನಗಳಿಗೆ ಕಾಡನ್ನು ಉಳಿಸಿ ಅಂತ ನೀವು ಉತ್ತೇಜನ ಕೊಡಿ. ಒಳ್ಳೆ ಮಾಹಿತಿ. ಕಾಡು ಉಳಿಸ್ತಾರೆ ಸರ್, ಪ್ರಾಣಿಗಳು ಈಚೆ ಬರೋದಿಲ್ಲ. ಹೌದು, ಕಾಡೆಲ್ಲ ನಾಶ ಮಾಡಿನೇ ನೋಡಿ. ಇಲ್ಲಿ ಪೂರ್ತಿ ಕಾಡಿತ್ತು ಸರ್. ಇದು ಇವಾಗೆಲ್ಲ ಅಲ್ಲಿವರೆಗೂ ಸೈಟ್ ಇದೆ. ಫಾರೆಸ್ಟ್ ಹತ್ರ ಕಂಟ ನೋಡಿದೆಲ್ಲ ಸೈಟ್ ಪೂರ್ತಿ. ಇದನ್ನ ಯಾರು ಕೇಳೋರು ಯಾರು ಅವರು ರಾಜಕಾರಣಿಗಳೇ ಸೈಟ್ ಮಾಡಿರೋದು. ಇನ್ನು ಬೇರೆಯವ್ರು ಯಾರು ಕೇಳಿದ್ರು ಸರ್? ಅವರಲ್ಲೇ ಇರಬೇಕು, ರಾಜಕಾರಣಿಗಳೇ ಸೈಟ್ ಮಾಡೋದು. ನಾನು ಬಡವರು ಗಿಡವರು ಸೈಟ್ ಮಾಡೋ 1 ಎಕರೆ 1/2 ಎಕರೆ ಇರೋರು ಯಾರು ಸೈಟ್ ಮಾಡಲ್ಲ ಸರ್. ನೋಡಿ, ಇದರಿಂದ ಒಟ್ಟಿನಲ್ಲಿ ನಮ್ಮ ಜನಗಳದೇ ತಪ್ಪು ಮಾಡ್ತಾ ಇರೋದು. ನಾಡು ಜಾಸ್ತಿಯಾಗಿ ಬೆಳೆದಿದ್ರ ಎಲ್ಲಿ ಯಾರ ಇರ್ತದ ಎಲ್ಲ ಕಟ್ ಮಾಡಿಬಿಡ್ತಾನೆ. ಈ ಥರ ಗಿಡ ಮರನೆಲ್ಲ ಕಟ್ ಮಾಡಿ ಅವ್ರ ಜಾಗಕ್ಕೆ ಹೋದಾಗ ಈಚೆ ಬರ್ತಾವ. ಹೌದು, ಆಗ ಅದ್ರ ಮೇಲೆ ನಮ್ಮ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಸಾಕಷ್ಟು ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ನೀವು ಆರಾಮಾಗಿ ಸೇಫ್ ಆಗಿರಿ. ಇನ್ನು ಬರ್ತಕ್ಕಂಥ ಮುಂದಿನ ಪೀಳಿಗೆಗೂ ಹೇಳಿ ಕಾಡನ್ನು ಉಳಿಸಿ ಅಂತ. ಧನ್ಯವಾದಗಳು. ಧನ್ಯವಾದ ಸರ್. ರೈತ 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 ಅನ್ನ ಕೊಡುವ ದಾತ ಜೀತ ಜೀತ